ಭಾರತದಲ್ಲಿ ಪ್ರತಿ ವರ್ಷವೂ ಕೂಡ ಸೂರ್ಯಗ್ರಹಣಗಳು, ಚಂದ್ರಗ್ರಹಣಗಳು ಸಂಭವಿಸ್ತಾನೆ ಇರುತ್ತೆ. ಈಗಲೂ ಕೂಡ 2026ರಲ್ಲಿ ಸೂರ್ಯಗ್ರಹಣಗಳು, ಚಂದ್ರಗ್ರಹಣಗಳು ಸಂಭವಿಸ್ತಾ ಇದೆ. ಯಾವ ಯಾವ ದಿನಾಂಕದಂದು ಸೂರ್ಯಗ್ರಹಣಗಳು ಸಂಭವಿಸಲಿದೆ ಎಂಬುದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಂದ್ರೆ ಕೆಲವೊಂದು ದೇಶಗಳಲ್ಲಿ ಗ್ರಹಣಗಳು ಕೇವಲ ವೈಜ್ಞಾನಿಕ ಕ್ರಿಯೆ ಎಂದು ಪರಿಗಣಿಸಲಾರದೆ ಭಾರತದಲ್ಲಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವಿದೆ. ಹಿಂದೂ ಸಂಪ್ರದಾಯಗಳಲ್ಲಿ ಜನರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಉಪವಾಸಗಳನ್ನು ಆಚರಿಸುತ್ತಾರೆ, ಕೆಲವು ಕೆಲಸಗಳನ್ನು ಮಾಡುವುದನ್ನು ಕೂಡ ತಪ್ಪಿಸುತ್ತಾರೆ ಮತ್ತು ಈ ದಿನಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು ಕೂಡ ನಮ್ಮ ಹಿಂದೂ ಜನರು ಮಾಡುತ್ತಾರೆ. ಅದೇ ಸಮಯದಲ್ಲಿ ಗ್ರಹಣಗಳು ಸೂರ್ಯ ಅಥವಾ ಚಂದ್ರ ಭಾಗಶಃ ಅಥವಾ ಸಂಪೂರ್ಣವಾಗಿ ಆವರಿಸಲ್ಪಟ್ಟಾಗ ಆಕರ್ಷಕ ನೈಸರ್ಗಿಕ ಘಟನೆಗಳಾಗಿ ಪರಿಣಮಿಸುತ್ತವೆ. ಅಂದ್ರೆ ಚಂದ್ರ ಸೂರ್ಯನನ್ನ ಆವರಿಸಿದಾಗ ಅಂದ್ರೆ ಚಂದ್ರ ಸೂರ್ಯನನ್ನ ಆವರಿಸಿದಾಗ ಸ್ವಲ್ಪ ಮಟ್ಟಿಗೆ ಕತ್ತಲಾದಂತೆ ಕಾಣುತ್ತದೆ. ಆಕಾಶ ವೀಕ್ಷಕರು ಅಂದ್ರೆ ಆಕಾಶದಲ್ಲಿ ವೀಕ್ಷಕರುಗಳು, ಕುಟುಂಬಗಳು ಮತ್ತು ಜ್ಯೋತಿಷ್ಯ ಅನುಯಾಯಿಗಳು ಎಲ್ಲರೂ ಕೂಡ ಈ ಅಪರೂಪದ ಘಟನೆಗಳನ್ನ ನೋಡಲು ಕಾತುರದಿಂದ ಕಾಯ್ತಿರುತ್ತಾರೆ. ಅಂದ್ರೆ ಸೂರ್ಯಗ್ರಹಣವನ್ನು ನೋಡಲು ವಿಜ್ಞಾನಿಗಳು ಕೂಡ ಕಾತುರದಿಂದ ಯಾವ ವರ್ಷದಲ್ಲಿ ಯಾವ ಯಾವ ಗ್ರಹಣ ವಿಚಿತ್ರವಾಗಿ ಅಥವಾ ಒಂದು ಡಿಫ್ರೆಂಟ್ ಸಂದರ್ಭದಲ್ಲಿ ಸಂಭವಿಸ್ತಾ ಇರೋದ್ರಿಂದ ವಿಜ್ಞಾನಿಗಳು ಹಾಗೂ ಜ್ಯೋತಿಷ್ಯರುಗಳು ಕೂಡ ಈ ಸೂರ್ಯಗ್ರಹಣ ನೋಡಲು ಕಾತುರದಿಂದ ಕಾಯ್ತಿರ್ತಾರೆ. 2025ರ ಹಳೆ ವರ್ಷ ನೋಡಿರಬಹುದು ನೀವು. ಆಗ್ಲೂ ಕೂಡ ಕೆಲವೊಂದಿಷ್ಟು ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಹೋಯಿತು. ಆಗ್ಲೂ ಕೂಡ ಕೆಲವೊಂದಿಷ್ಟು ಆಚರಣೆಗಳನ್ನು ಕೂಡ ಹಿಂದೂ ಸಂಪ್ರದಾಯದಂತೆ ಮತ್ತೆ ಆಧ್ಯಾತ್ಮಿಕತೆಯನ್ನ ನಂಬುವವರು ಕೂಡ ಅದನ್ನ ಪಾಲಿಸಿದ್ರು. ಹಾಗಾಗಿ 2026ರಲ್ಲಿ ಯಾವೆಲ್ಲ ಸೂರ್ಯಗ್ರಹಣಗಳು ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ ಎಂಬುದನ್ನು ಕೂಡ ನಾವು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅಂದ್ರೆ 2026ರ ಮೊದಲ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಫೆಬ್ರವರಿ 17 ಮೊದಲ ವರ್ಷದ 2026ರ ಒಂದು ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರಂದು ಮಂಗಳವಾರ ಬಂದಿರುವಂಥದ್ದು. ವರ್ಷದ ಮೊದಲ ಗ್ರಹಣವಾದ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುತ್ತಾ ಎನ್ನುವಂತ ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂತಂದ್ರೆ ಮೊದಲ ಸೂರ್ಯಗ್ರಹಣವಾಗಿರುವುದರಿಂದ ನಮ್ಮ ಭಾರತದಲ್ಲಿ ಇರುತ್ತಾ ಅಥವಾ ಇರೋದಿಲ್ವಾ ಅದು ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ನಮ್ಮ ಭಾರತದಲ್ಲಿ ಇರಲ್ಲ ಅಂತಂದ್ರೆ ನಾವು ಯಾವುದೇ ರೀತಿಯ ಆಧ್ಯಾತ್ಮಿಕತೆಯನ್ನ ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಫೆಬ್ರವರಿ 17ರಂದು ಬರುವಂತಹ ಒಂದು ಮಂಗಳವಾರದಂದು ಬರುವಂತಹ ಸೂರ್ಯಗ್ರಹಣವು ಒಂದು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಈ ಗ್ರಹಣದ ಸೂತಕ ಅವಧಿಯು ಭಾರತದ ಮೇಲೆ ಯಾವುದೇ ರೀತಿಯಾಗಿ ಪರಿಣಾಮವನ್ನ ಬೀರುವುದಿಲ್ಲ. ಹಾಗಾಗಿ ವರ್ಷದ ಮೊದಲನೇ ಸೂರ್ಯಗ್ರಹಣವು ನಮ್ಮ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಆಧ್ಯಾತ್ಮಿಕತೆಯನ್ನು ನಂಬುವವರು ಮತ್ತೆ ಉಪವಾಸ ಏನೆಲ್ಲ ಸೂರ್ಯಗ್ರಹಣದ ಟೈಮಲ್ಲಿ ಯಾರೆಲ್ಲ ಪಾಲಿಸ್ತಿರಲ್ಲ ಈ ಸೂರ್ಯಗ್ರಹಣನ ನಂಬಿಕೊಂಡು ಅವರೆಲ್ಲ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಭಾರತವನ್ನ ಬಿಟ್ಟು ಬೇರೆ ದೇಶಗಳ ಮೇಲೆ ಈ ಸೂರ್ಯಗ್ರಹಣ ಗೋಚರಿಸುತ್ತದೆ. ಮತ್ತೆ ಈ ಸೂರ್ಯಗ್ರಹಣ ಸಂಪೂರ್ಣವಾಗಿ ಗೋಚರಿಸುತ್ತಾ ಎನ್ನುವಂತ ಒಂದು ಪ್ರಶ್ನೆ. ಹಾಗಾಗಿ ಇದು ಅರ್ಧ ಸೂರ್ಯಗ್ರಹಣ. ಹಾಗಾಗಿ ಇಲ್ಲಿ ಚಂದ್ರ ಸೂರ್ಯನನ್ನ ಅರ್ಧದ ಮಟ್ಟಿಗೆ ಒಂದು ಆವರಿಸುತ್ತೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಕತ್ತಲು ಕಾಣುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಆವರಿಸಿರುವುದರಿಂದ ಇದ್ದಂತಹ ಬೆಳಕು ಸ್ವಲ್ಪ ಮಟ್ಟಿಗೆ ಕತ್ತಲಾದಂತೆ ಕಾಣುತ್ತದೆ. ಅಂದ್ರೆ ಸೂರ್ಯ ಸಂಪೂರ್ಣವಾಗಿ ಇಲ್ಲಿ ಮಾಯವಾಗುವುದಿಲ್ಲ, ಅಂದ್ರೆ ಕಾಣುತ್ತೆ, ಸ್ವಲ್ಪ ಮಟ್ಟಿಗೆ ಕಾಣುತ್ತೆ. ಇಲ್ಲಿ ಪೂರ್ಣ ಸೂರ್ಯಗ್ರಹಣ ಇದ್ದಾಗ ಮಾತ್ರ ಸೂರ್ಯ ಸಂಪೂರ್ಣವಾಗಿ ಅಂದ್ರೆ ಚಂದ್ರ ಸಂಪೂರ್ಣವಾಗಿ ಸೂರ್ಯನನ್ನ ಆವರಿಸುತ್ತೆ. ಆದರೆ ಇಲ್ಲಿ ಮೊದಲನೇ ಸೂರ್ಯಗ್ರಹಣ ನಮ್ಮ ಭಾರತದ ಮೇಲೆ ಗೋಚರಿಸುವುದಿಲ್ಲ, ಮತ್ತೆ ಇದು ಪೂರ್ಣ ಪ್ರಮಾಣದ ಸೂರ್ಯಗ್ರಹಣ ಕೂಡ ಇಲ್ಲ. ಹಾಗಾಗಿ ನಮ್ಮ ಭಾರತದ ಯಾರು ಆಧ್ಯಾತ್ಮಿಕತೆಯನ್ನು ನಂಬುವವರು ಮತ್ತು ಈ ಸೂರ್ಯಗ್ರಹಣನ ಯಾರ್ಯಾರು ಪಾಲಿಸ್ತಿರಲ್ಲ ಅವರಿಗೆಲ್ಲ ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಎರಡನೇ ಸೂರ್ಯಗ್ರಹಣ ಭಾರತದಲ್ಲಿ ಯಾವಾಗ ಸಂಭವಿಸುತ್ತೆ, ಭಾರತದ ಮೇಲೆ ಅದು ಪರಿಣಾಮ ಇದೆಯಾ ಎನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಕಾಣಬಹುದು. ಯಾಕಂತಂದ್ರೆ ನೋಡಿ, 2026ರ ಎರಡನೇ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ಆಗಸ್ಟ್ 12 ಬುಧವಾರ ದಿನದಂದು ಸಂಭವಿಸಿರುವಂಥದ್ದು. ಅಂದ್ರೆ ಆಗಸ್ಟ್ ಎರಡನೇ ಸೂರ್ಯಗ್ರಹಣ 2026ರ ಒಂದು ಎರಡನೇ ಸೂರ್ಯಗ್ರಹಣ ಮೊದಲನೇ ಸೂರ್ಯಗ್ರಹಣದಂತೆ ಎರಡನೇ ಸೂರ್ಯಗ್ರಹಣವು ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದರ ಸೂತಕ ಅವಧಿಯೂ ಕೂಡ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಭಾರತೀಯ ವೀಕ್ಷಕರಿಗೆ ಈ ಎರಡು ಗ್ರಹಣಗಳ ಪ್ರಭಾವ ಇರುವುದಿಲ್ಲ. ಹಾಗಾಗಿ 2026ರಲ್ಲಿ ಬರುವಂತಹ ಎರಡು ಸೂರ್ಯಗ್ರಹಣಗಳು ಕೂಡ ಭಾರತಕ್ಕೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಮತ್ತು ಪರಿಣಾಮವು ಕೂಡ
ಇಲ್ಲ. ಹಾಗಾಗಿ ಈ ಸೂರ್ಯಗ್ರಹಣನ ಯಾರ್ಯಾರು ನಂಬ್ಕೊಂಡಿರ್ತಾರೆ, ಈ ಸೂರ್ಯಗ್ರಹಣದ ಯಾರಾದರೂ ಭಯ ಪಡ್ತೀರಾ, ಮತ್ತೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎನ್ನುವಂತ ಒಂದು ಟೆನ್ಷನ್ ಅಲ್ಲಿ ಇರ್ತೀರಲ್ವಾ? 2026ರಲ್ಲಿ ಅಂದ್ರೆ 2025ರಲ್ಲಿ ಬಂದಂತ ಸೂರ್ಯಗ್ರಹಣಗಳು ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಊಟ ಮಾಡಬಾರ್ದು, ಮತ್ತೆ ಬಾಣಂತಿಯರು, ಈ ತರ ಪ್ರೆಗ್ನೆಂಟ್ ಇರೋರು ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾರೆ ಎನ್ನುವಂಥದ್ದನ್ನ ಮಾಡಿದ್ರಲ್ಲ, 2026ರಲ್ಲಿ ಕೂಡ ಭಾರತದ ಮೇಲೆ ಗೋಚರಿಸುವುದಿಲ್ಲ. ಹಾಗಾಗಿ ಈ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಇದನ್ನ ಯಾರು ನಂಬ್ಕೊಂಡಿರ್ತಾರಲ್ಲ, ಆಧ್ಯಾತ್ಮಿಕತೆನ ನಂಬುವವರು, ಗ್ರಹಣವನ್ನು ನಂಬುವವರು, ಅವ್ರ್ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾರತದ ಮೇಲೆ ಬೀಳ್ತಾನೆ ಇಲ್ಲ. ಹಾಗಾಗಿ ಅದರ ಬಗ್ಗೆ ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಭಾರತದ ಮೇಲೆ ಬಿದ್ರೆ ತಾನೇ ಅದು ನಾವು ಏನಾದ್ರು ಆ ಒಂದು ಉಪಚಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಭಾರತದ ಮೇಲೆ ಬೀಳದೆ ಇರೋದ್ರಿಂದ ನಾವುಗಳು ಯಾವುದೇ ರೀತಿಯಾದ ಕ್ರಮಗಳನ್ನ ಮತ್ತೆ ನಾವು ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕತೆಯನ್ನ ಪಾಲಿಸಲು ಕೂಡ ಇಲ್ಲಿ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ 2026ರಲ್ಲಿ ಬರುವಂತಹ ಸೂರ್ಯಗ್ರಹಣಗಳು ನಮ್ಮ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ನಾವು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಚಂದ್ರಗ್ರಹಣಗಳು ಭಾರತದಲ್ಲಿ ಯಾವಾಗ ಸಂಭವಿಸುತ್ತವೆ, ಮತ್ತೆ ಯಾವ ಯಾವ ಸಮಯದಲ್ಲಿ ಸಂಭವಿಸುತ್ತೆ, ಮತ್ತೆ ಇನ್ನೆಲ್ಲ ಕ್ರಮಗಳು, ಮತ್ತೆ ಭಾರತದ ಮೇಲೆ ಏನಾದರೂ ಪರಿಣಾಮ ಇದೆಯಾ ಎನ್ನುವಂಥದ್ದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಸದ್ಯದ ಮಟ್ಟಿಗೆ ನಮ್ಮ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.